ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತೊಂದು ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ನಾವು ಇಲ್ಲೇ ನಿಯರ್ ತಿರುತ್ತಣಿ ಅಂತ ಒಂದು ಟೆಂಪಲ್ ಇದೆ. ಸೊ GPS ಅಲ್ಲಿ ಅದು 67 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ ಚಿತ್ತೂರಿಂದ. ಸೊ ಲೆಟ್ಸ್ ಸಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಸೊ GPS ಅಲ್ಲಿ ಅಷ್ಟು ತೋರಿಸ್ತಾ ಇದೆ. ಸೊ ತಿರುತ್ತಣಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವತ್ತು ಪ್ರಥಮ ಏಕಾದಶಿ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದಾರೆ. ಸೊ ಅವ್ರ ಜೊತೆ ಇಲ್ಲೇ ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಆ್ಯಂಡ್ ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಇವಾಗ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದೀವಿ. ತಿರುತ್ತಣಿ ಅನ್ನೋದು ತಮಿಳ್ನಾಡಿನಲ್ಲಿರುವಂಥ ಟೆಂಪಲ್ಲು. ಚಿತ್ತೂರು ತಮಿಳ್ನಾಡು ಮತ್ತು ಆಂಧ್ರ ಬಾರ್ಡ್ರ್ ಆಗುತ್ತೆ. ಹಾಗಾಗಿ ಚಿತ್ತೂರಿಂದ ಒಂದು 20 ಕಿಲೋಮೀಟ್ರ್ ಹೋದರೆ ನಾವು ತಮಿಳ್ನಾಡು ಬಾರ್ಡ್ರಿಗೆ ರೀಚ್ ಆಗ್ತೀವಿ. ಸೊ ಇದು ನೀವು ಪ್ಲೇಸಸ್ ಎಲ್ಲ ನೋಡ್ತಾ ಇರ್ಬೋದು. ತುಂಬ ಗ್ರೀನ್ರಿ ಇದೆ. ನಂಗೆ ಖುಷಿ ಅನಿಸಿದ್ದೇನೆ. ಇಲ್ಲಿ ತುಂಬ ಮಳೆ ಇರಲ್ಲ, ಆದ್ರೂ ಸುತ್ತಮುತ್ತಲು ತುಂಬ ಗ್ರೀನ್ರಿ ಇದೆ ಪ್ಲೇಸಸ್ ಎಲ್ಲ. ಅಟ್ ಪ್ರೆಸೆಂಟ್ ನಾವು ತಿರುತ್ತಣಿ ಸಿಟಿನಲ್ಲಿದ್ದೀವಿ. ಇದು ಸಿಟಿ ಪ್ಲೇಸು. ಸೊ ಸಿಟಿಯಿಂದ ಸ್ವಲ್ಪ ಔಟ್ಸೈಡಲ್ಲಿ ನಮಗೆ ಈ ತಿರುತ್ತಣಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇರೋದು. ಆ್ಯಕ್ಚುಲಿ ದಾರಿನಲ್ಲಿ ಕಾಣಿಸುತ್ತೆ, ಇವಾಗ ದೊಡ್ಡ ಗೋಪುರ ಒಂದನ್ನು ಅವರು ಹೊಸದಾಗಿ ಕಟ್ತಾ ಇದ್ದಾರೆ. ಹಾಗಾಗಿ ನೀವು ದಾರಿನಲ್ಲಿ ಹೋಗಬೇಕಾದ್ರೆ ಅಲ್ಲಿ ಕಾಣಿಸುತ್ತೆ. ಇವಾಗ ಇದು ಟೆಂಪಲ್ ಎಂಟ್ರೆನ್ಸು. ಸೊ ಟೆಂಪಲ್ ಎಂಟ್ರೆನ್ಸಲ್ಲಿ ನಿಮಗೆ ಟಿಕೆಟ್ನ ತೊಗೊತಾರೆ. ಆ್ಯಸ್ ಯೂಶ್ವಲ್ ನಿಮ್ಮ ವೆಹಿಕಲ್ ಚಾರ್ಜಸ್ ಏನಿರುತ್ತೆ ಅದನ್ನು ತೊಗೊತಾರೆ. ಸೊ ಇವಾಗ ಟೆಂಪಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಟೆಂಪಲ್ಲು ಹೋಗೋ ರೋಡು. ಸ್ವಲ್ಪ ಹೈಟಲ್ಲಿದೆ ಟೆಂಪಲ್ಲು, ತುಂಬ ಹೈಟ್ನಲ್ಲೇನಿಲ್ಲ. ಐ ಥಿಂಕ್ ಮುಂಚೆ ಇದಕ್ಕೆ ಸ್ಟೆಪ್ಸ್ ಇತ್ತು ಅಂತ ಅಂದ್ಕೊತೀನಿ, ಬಟ್ ಅಟ್ ಪ್ರೆಸೆಂಟ್ ಸ್ಟೆಪ್ಸ್ ಏನಿಲ್ಲ. ಆ್ಯಸ್ ಯೂಶ್ವಲ್ ಆಗಿ ನಾವು ಹೋಗ್ಬಿಟ್ಟು ಬಂದ್ವಿ. ಅಂದರೆ ಸ್ವಲ್ಪ ಹೈಟಲ್ಲಿದೆ ಟೆಂಪಲ್ಲು. ರೋಡ್ಸು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಅಷ್ಟೊಂದು ಘಾಟ್ ಸೆಕ್ಷನ್ ಏನಿಲ್ಲ, ಆದರೆ ಸ್ವಲ್ಪ ಘಾಟ್ ಸೆಕ್ಷನ್ ಇದೆ. ಮತ್ತು ಹೋಗಬೇಕಾದ್ರೆ ವ್ಯೂಸ್ ತುಂಬ ಚೆನ್ನಾಗಿದೆ. ಹೊರಗಡೆ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಲ್ಲಿ ಗೋಪುರ ಕಾಣಿಸ್ತಾ ಇರೋದು ಅದೇ ಟೆಂಪಲ್, ಗ್ರೀನ್ ಕಲರು. ಸಾರಿ ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಯಾವುದೇ ದೇವಸ್ಥಾನದಾಗಲಿ ನಮಗೆ ಒಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ಸ್ ಆಗಲಿ ಅಲೋ ಇರಲ್ಲ. ಇದು ದೇವಸ್ಥಾನದ ಔಟ್ಸೈಡು. ನಮ್ದು ಆಲ್ರೆಡಿ ದರ್ಶನ ಕೂಡ ಆಗೋಯ್ತು. ನಾವು ಹೋಗಿ ಒಂದು 10-15 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು. ಅಲ್ಲಿ ಹೋಗ್ತಾ ಇದ್ದಂಗೆ ಕರ್ನಾಟಕದ KA ರಿಜಿಸ್ಟ್ರೇಷನ್ ಗಾಡಿಗಳು ಕಂಡ್ರೆ ಅವರಾಗೆ ಬರ್ತಾರೆ. ಸೊ ಸ್ಪೆಷಲ್ ದರ್ಶನ ಮಾಡಿಸ್ತೀವಿ ಅಂತ ಪರ್ ಹೆಡ್ 200 ರೂಪೀಸ್ ತೊಗೊತಾರೆ. ಇದೆಲ್ಲ ದೇವಸ್ಥಾನದ ಸರೌಂಡಿಂಗು, ಸೀನ್ರಿ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ದೇವಸ್ಥಾನದ ಎಂಟ್ರೆನ್ಸು. ಫ್ರಂಟಿಂದ ದೇವಸ್ಥಾನ ಹೀಗೆ ಕಾಣಿಸುತ್ತೆ. ಇದು ಎಂಟ್ರೆನ್ಸ್ ಆ್ಯಕ್ಚುಲಿ. ಸೊ ಅಲ್ಲಿ ಬಂದುಬಿಟ್ಟು ನಿಮ್ಮನ್ನು ಕೇಳ್ತಾರೆ, ಪರ್ ಹೆಡ್ 200 ರೂಪೀಸ್ ಆಗುತ್ತೆ, ನೀವು ಗರ್ಭಗುಡಿ ಹತ್ರನೇ ನಿಮಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಒಂದು 10-15 ಮಿನಿಟ್ಸ್ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಕೂಡ ಅವ್ರು ಹೇಳ್ತಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅವ್ರ ಹತ್ರ ಹೋಗಿ ಬರ್ಬೋದು. ಚೆನ್ನಾಗಿ ದರ್ಶನ ಮಾಡಿಸ್ಕೊಡ್ತಾರೆ. ಗರ್ಭಗುಡಿ
ಎದುರುಗಡೆ ನಮ್ಮನ್ನು ಕೂರಿಸಿ 10-15 ಮಿನಿಟ್ಸ್ ನಾವಲ್ಲಿ ಕೂತ್ಕೋಬೋದು. ನಮಗೆ ಅಂತ ಆರತಿ ಕೂಡ ಕೊಡ್ತಾರೆ. ಆ್ಯಂಡ್ ಮಾಮೂಲಾಗಿ ನೀವು ದರ್ಶನದಲ್ಲಿ ಹೋದರೆ ಕ್ಯೂ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಇದು ಆ್ಯಕ್ಚುಲಿ ದೇವಸ್ಥಾನದ ಎಂಟ್ರೆನ್ಸು ಹೊರಗಡೆಯಿಂದ ನಾನು ತೋರಿಸ್ತಾ ಇರೋದು. ಇದು ದೇವಸ್ಥಾನಕ್ಕೆ ಹೋಗೋ ದಾರಿ, ಹಿಂದ್ಗಡೆ ಕಾಣಿಸ್ತಾ ಇರೋದು ದೇವಸ್ಥಾನದ ಎಂಟ್ರೆನ್ಸು. ಸೊ ಇವಾಗ ದೇವಸ್ಥಾನದಿಂದ ಫುಲ್ ಔಟ್ಸೈಡ್ ಬಂದಿದ್ದೀವಿ. ನಾನು ಜಸ್ಟ್ ವ್ಯೂ ನೋಡಬೇಕಂತ ಓಡಾಡ್ತಾ ಇದ್ದೀನಿ. ಸೊ ನನಗೆ ಅಲ್ಲಿ ವ್ಯೂ ತುಂಬ ಇಷ್ಟ ಆಯಿತು. ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ತುಂಬ ಹೈಟಲ್ಲಿದೆ ಅಂತ ದೇವಸ್ಥಾನ ಅನಿಸಲ್ಲ, ಬಟ್ ಇಲ್ಲಿ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬ ಹೈಟಲ್ಲಿದ್ದೀವಿ ನಾವು ಅಂತ ಅನಿಸುತ್ತೆ, ಅಂದರೆ ದೇವಸ್ಥಾನದ ಸರೌಂಡಿಂಗ್ನ ನೋಡಿದ್ರೆ. ದರ್ಶನ ಎಲ್ಲ ಆಯಿತು. ಸೊ ನಾವಿವಾಗ ಹೊರಡ್ತಾ ಇದ್ದೀವಿ ವಾಪಸ್ಸು. ನಾನು ಆಗಲೇ ಹೇಳ್ದಂಗೆ ಅವರು ಪರ್ ಹೆಡ್ 200 ರೂಪೀಸ್ ತೊಗೊಂಡ್ರು. ಟೋಟಲ್ ನಾವು 3 ಮೆಂಬರ್ಸ್ ಇದ್ವಿ. 600 ರೂಪೀಸ್ನ ಪೇ ಮಾಡಿದ್ವಿ. ನಿಮಗೆ ಇಷ್ಟ ಇದ್ದರೆ ನೀವು ಅದರಲ್ಲಿ ಹೋಗ್ಬೋದು, ಬಟ್ ದರ್ಶನ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ವಿತಿನ್ 15-20 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ನಾವು ಹೋಗಿದ್ದಿನ ಪ್ರಥಮ ಏಕಾದಶಿ ಆಗಿತ್ತು, ಅಂದರೆ ನಾವು ಹೋಗಿದ್ದು ಮೊನ್ನೆ ಸೋಮವಾರ. ಸೊ ಅವತ್ತು ಪ್ರಥಮ ಏಕಾದಶಿ ಆದ್ದರಿಂದ ಫುಲ್ ರಶ್ ಇತ್ತು ದೇವಸ್ಥಾನ. ನೀವು ಕ್ಯೂನಲ್ಲಿ ನಿಂತ್ಕೊಂಡು ಹೋದರೆ ನಿಮಗೆ 1 ಅವರ್ 1.5 ಅವರ್ ಬೇಕಿತ್ತು. ಹಾಗಾಗಿ ನಾವು ಸ್ಪೆಷಲ್ ದರ್ಶನದಲ್ಲೇ ಹೋದ್ವಿ. ಎಸ್ಪೆಷಲಿ ಕರ್ನಾಟಕ ಗಾಡಿ ಕಂಡ್ರೆ ಅವರಾಗೆ ಬರ್ತಾರಂತೆ. ನಮ್ಗೆ ಅಲ್ಲಿ ಡ್ರೈವರ್ ಹೇಳಿದರು, ನಾವು ಕರ್ಕೊಂಡೋಗಿ ಡ್ರೈವರ್ ಹೇಳಿದರು. ಸೊ ನೈಸ್ ಪ್ಲೇಸ್, ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಒಂದು ಸತಿ ಹೋಗಿ ಬರ್ಬೋದು. ತಿರುಪತಿ ಬಂದರೆ ಇಲ್ಲಿಂದ ತಿರುಪತಿಯಿಂದ ಹತ್ತಿರ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ತೀರ್ಥಹಳ್ಳಿ ಟೆಂಪಲ್ಗೆ ಹೋಗಿ ಬಂದ್ವಿ, ಬಟ್ ಹೋಗಿ ಬಂದಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಸೊ ಇದು ನನ್ನ ವಾಕಿಂಗ್ ಪ್ಲೇಸ್. ಆ್ಯಕ್ಚುಲಿ ನಾನು ಡೈಲಿ ಈವ್ನಿಂಗು 5:30 ಅಷ್ಟೊತ್ತಿಗೆ ವಾಕ್ ಬರ್ತೀನಿ. ಸೊ ದಿಸ್ ಇಸ್ ಮೈ ವಾಕಿಂಗ್ ಪ್ಲೇಸ್. ತುಂಬ ಚೆನ್ನಾಗಿದೆ. ಸೊ ಫುಲ್ ಇದು ಫಾರೆಸ್ಟ್ ಏರಿಯಾ. ಸೊ ಇದು ಫುಲ್ ಫಾರೆಸ್ಟ್ ಏರಿಯಾದಲ್ಲಿ ಈ ಥರ ವಾಕಿಂಗ್ ಪ್ಲೇಸ್ ಮಾಡಿದ್ದಾರೆ. ಸೂಪರಾಗಿದೆ. ನಾನು ಡೈಲಿ ಬರ್ತೀನಿ, ಬಿಕಾಸ್ 5:30ಇಂದ 1/2 ಅವರ್ ವಾಕಿಂಗ್ ಬರ್ತೀನಿ. ಅಪ್ರಾಕ್ಸಿಮೇಟ್ ಒಂದು 3 ಕಿಲೋಮೀಟರ್. ಆ್ಯಕ್ಚುಲಿ ವೆಯ್ಟ್ ಕೂಡ ಲಾಸ್ ಮಾಡಬೇಕು ಅಂತ. ಸೊ ತುಂಬ ಚೆನ್ನಾಗಿದೆ ಪ್ಲೇಸು. ಆಮೇಲೆ ತಿರುತ್ತಣಿ ಟೆಂಪಲ್ಗೆ ಹೋಗ್ಬಿಟ್ಟು ನಾವೊಂದು 3 o'clock ಹಂಗೆ ಮನೆಗೆ ವಾಪಸ್ ಬಂದ್ವಿ. ಸೊ ಟೆಂಪಲ್ ತುಂಬ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಟೆಂಪಲ್ ಒಳಗಡೆ ನಾವು ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ಟೆಂಪಲ್ ಒಳಗಡೆ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಡಲ್ಲ. ಬರೀ ಔಟ್ಸೈಡ್ ಮಾತ್ರ ನಾನು ವೀಡಿಯೋನ ಶೂಟ್ ಮಾಡ್ಕೊಂಡು ಬಂದೆ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವೇನಾದರೂ ಚಿತ್ತೂರು ಕಡೆಗೆ ಬಂದರೆ ತಿರುತ್ತಣಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ಟೆಂಪಲ್ ತುಂಬ ಚೆನ್ನಾಗಿದೆ. ಏನಿಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಒಂದೇ ಇರೋದು, ತಿರುತ್ತಣಿನಲ್ಲಿ ಅದೊಂದೇ ಇರೋದು. ಸೊ ತಿರುತ್ತಣಿಯಿಂದ ಕಂಚಿ ತುಂಬ ಹತ್ತಿರ ಆಗುತ್ತಂತೆ. ನಮಗೆ ಟೈಮ್ ಇರಲಿಲ್ಲ, ಯಾಕಂದರೆ ನನ್ನ ಮಗ 3:45ಗೆ ಮನೆಗೆ ಬರ್ತಾನೆ. ನಾವು ಹೊರಟಿದ್ದು ಲೇಟ್ ಆಗಿತ್ತು, ಹಾಗಾಗಿ ನಮಗೆ ವಾಪಸ್ ಬರಬೇಕಿತ್ತು. ಅದಕ್ಕೆ ನಾವು ಕಂಚಿಗೆ ಹೋಗಲಿಲ್ಲ. ಕಂಚಿ ನೆಕ್ಸ್ಟ್ ಟೈಮ್ ಹೋಗ್ತೀವಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ, ಕಂಚಿಗೆ ಹೋದರೆ ನೀವು ಶಾಪಿಂಗ್ ಮಾಡದೆ ವಾಪಸ್ ಬರೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಡೂ ದ ಶಾಪಿಂಗ್ ದೇರ್. ಸಿಲ್ಕ್ ಸ್ಯಾರೀಸ್ ಚೆನ್ನಾಗಿ ಸಿಗುತ್ತಂತೆ. ಹಾಗಾಗಿ ಸೊ ಕಂಚಿಗೆ ಹೋದರೆ ನಾವು ವಾಪಸ್ಸು, ನಾನು ಹೇಳ್ದಂಗೆ ಸಿಲ್ಕ್ ಸ್ಯಾರೀಸು ಕಂಚಿನಲ್ಲಿ ಚೆನ್ನಾಗಿರುತ್ತಂತೆ. ಹಾಗಾಗಿ ಕಂಚಿನಲ್ಲಿ ಶಾಪಿಂಗ್ ಮಾಡ್ಕೊಂಬರ್ಬೇಕು. ತುಂಬ ಟೈಮ್ ಬೇಕಾಗುತ್ತೆ. ಒನ್ ಡೇ ನೀವು ಹೋದರೆ ಕಂಚಿನಲ್ಲಿ 2-3 ಟೆಂಪಲ್ಸ್ಗಳಿದೆ. ಜಸ್ಟ್ ನಾವು ವಾಪಸ್ ತಿರುತ್ತಣಿ ಹೋಗ್ಬಿಟ್ಟು ಬಂದ್ವಿ. ಸೊ ನೀವು ಯಾರಾದರೂ ಚಿತ್ತೂರು ಕಡೆ ಬಂದರೆ ತಿರುತ್ತಣಿ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ತಿರುಪತಿಗೆ ಬಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ತಿರುತ್ತಣಿಗೆ ಹೋಗ್ಬಿಟ್ಟು ಬರ್ಬೋದು. ಅಪ್ರಾಕ್ಸಿಮೇಟ್ಲಿ ಒಂದು 60 ಕಿಲೋಮೀಟರ್ಸ್, 67 ಏನೋ ಆಗುತ್ತೆ. ಎಲ್ಲ ಸೇರಿ ಒಂದು 70 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ ಆಗುತ್ತೆ. ಸೊ ಯು ಕ್ಯಾನ್ ಗೋ ಅಂತ. ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಟ್ರಾವೆಲಿಂಗ್ನಲ್ಲಿ ಅಷ್ಟು ಕರೆಕ್ಟಾಗಿ ವೀಡಿಯೋಸ್ನ ಮೇ ಬಿ ನಂಗೆ ತೆಗಿಯೋಕ್ಕಾಗಿಲ್ಲ. ಟೆಂಪಲ್ ಹೊರಗಡೆ ಅಷ್ಟೇ, ನಾನು ಔಟ್ಸೈಡ್ ಅಷ್ಟೇ ತೆಕ್ಕೊಂಡು ಬಂದಿದ್ದೀನಿ. ಯಾಕಂತಂದರೆ ನಾನು ಆಗಲೇ ಹೇಳ್ದಂಗೆ ಟೆಂಪಲ್ ಒಳಗಡೆ ಬಿಡಲ್ಲ. ಐ ಹೋಪ್ ನಿಮಗೆಲ್ಲ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.